ಇನ್ನು ಎಂಎಲ್ಸಿ ಮಾಡೋದಾಗಿ 5 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಂತಹ ಆರೋಪ. ಕೈ ನಾಯಕರ ಮಾಧ್ಯಮ ಸಲಹೆಗಾರ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದಾನೆ ಆಸಾಮಿ. ಯರ್ರಿಸ್ವಾಮಿ ಎಂಬಾತ ವಂಚನೆ ಎಸಗಿರುವಂತಹ ಆರೋಪ. ಮಂಗಳೂರು ಮೂಲದ ಮಹಿಳೆಗೆ ವಂಚನೆಯಾಗಿದೆ. ಆ ಮಹಿಳೆಯಿಂದ 1.5 ಕೋಟಿ ರೂಪಾಯಿ ಪಡೆದು ವಂಚನೆ ಮಾಡಿದ್ದಾನೆ ಎನ್ನುವಂತಹ ಆರೋಪ. ರಾಜಕಾರಣಿಗಳ ಜೊತೆಗಿನ ಫೋಟೋಗಳನ್ನು ತೋರಿಸಿ ವಂಚನೆ ಮಾಡಿರೋದು. ಆ ಮಹಿಳೆಯಿಂದ ಹಲಸೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಯರ್ರಿಸ್ವಾಮಿ, ಬಸವರಾಜ್ ಮತ್ತು ಸಿದ್ದರಾಜು ಎನ್ನುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ನಾಯಕರ ಮಾಧ್ಯಮ ಸಲಹೆಗಾರ ತಾನು ಅಂತ ಹೇಳಿ ನಂಬಿಸಿ ಒಂದಿಷ್ಟು ರಾಜಕಾರಣಿಗಳ ಜೊತೆಗಿನ ಫೋಟೋಗಳನ್ನು ತೋರಿಸಿ 5 ಕೋಟಿಗೆ ಡಿಮಾಂಡ್ ಮಾಡಿ ನಂತರ ಆ ಮಹಿಳೆಯಿಂದ 1.5 ಕೋಟಿ ರೂಪಾಯಿಯನ್ನು ಪಡ್ಕೊಂಡು ವಂಚನೆ ಎಸಗಿರುವಂಥದ್ದು. ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. ವಂಚನೆಗೊಳಗಾದ ಮಹಿಳೆಯನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ವಿಕಾಸ್. ಕೇಳೋಣ ಬನ್ನಿ. ಕಾಂಗ್ರೆಸ್ ನಾಯಕರ ಜೊತೆ ನಾನು ಚೆನ್ನಾಗಿದ್ದೀನಿ, ನಾನು ಮಾಧ್ಯಮ ಸಲಹೆಗಾರ, ನಿಮಗೆ ಎಂಎಲ್ಸಿ ಟಿಕೆಟ್ ಅನ್ನ ಕೊಡಿಸೋದಾಗಿ ಕೋಟಿ ವಂಚನೆಯನ್ನ ಬೆಂಗಳೂರಿನಲ್ಲಿ ವ್ಯಕ್ತಿಯೊಬ್ಬ ಮಾಡಿರುವಂತದ್ದು. ಸದ್ಯ ವಂಚನೆಗೆ ಒಳಗಾಗಿರುವಂತಹ ಮಹಿಳೆ ನನ್ನ ಜೊತೆಯಲ್ಲಿ ಇರುವಂತದ್ದು. ಮೇಡಮ್, ಯರ್ರಿಸ್ವಾಮಿ ಎಂಬಾತನ ಮೇಲೆ ನೀವು ಈಗ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೊಟ್ಟಿದ್ದೀರಾ. ಹೇಗೆ ಪರಿಚಯ ಆದ, ಯಾವ ರೀತಿಯಾಗಿ ನಿಮಗೆ ಆತ ವಂಚನೆ ಮಾಡಿರೋದು? ನಾನು ಸುಮಾರು 25 ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಜನನಿ ಚಾರಿಟೇಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದೀನಿ. ನನ್ನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಹಾಗೂ ಉದ್ಯೋಗಕ್ಕೆಲ್ಲ ಇಲ್ಲಿ ಸೆಟಲ್ ಆಗಿರೋ ಕಾರಣ ನಾನು ಬೆಂಗಳೂರಿಗೆ ಬರ್ತಾ ಹೋಗ್ತಾ ಇದ್ದೆ. ಆ ಹೊತ್ತಿಗೆ ನಾನು ವಿಧಾನಸಭಾ ನಮ್ಮದು ಶಾಸಕರ ಕಚೇರಿಗೆ ಹೋಗಿದ್ದಾಗ ಅಲ್ಲಿ ಪರಿಚಯ ಆಗಿ ನಾನು ಸಿರಿಗೇರಿ ಯರ್ರಿಸ್ವಾಮಿ ಅಂತ ಹೇಳಿದ, ಆಮೇಲೆ ಪತ್ರಕರ್ತ ಅಂತ ಹೇಳಿದ, ಆಮೇಲೆ ಈಗ ಆಡಳಿತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಮಾಧ್ಯಮ ಸಲಹೆಗಾರ ಅಂತ ಹೇಳಿದ್ದು. ಆಮೇಲೆ ವಿಧಾನಸಭಾ ಸಚಿವಾಲಯದ ಚರ್ಚಾ ಸಂಪಾದಕರ ಜೊತೆ ನಾನು ಸಂಪಾದಕ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಿ ಐಡಿಗಳನ್ನು ತೋರಿಸಿದ್ದ. ನೀವು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುವಾಗ ನಿಮಗೆ MLC ಸ್ಥಾನ ಒಂದು ಈಗ ಇದೆ, ಅದು ನಡೀತಾ ಇದೆ, ನಾನು ಅದನ್ನು ಮಾಡಿಸಿಕೊಡ್ತೇನೆ, ಸುಮಾರು 5 ಕೋಟಿ ಅಷ್ಟು ಖರ್ಚಾಗುತ್ತೆ. ಅಯ್ಯೋ, ಅದು 5 ಕೋಟಿ ಖರ್ಚಾಗುವಷ್ಟು ಇದು ನನ್ನ ಹತ್ರ ಇಲ್ಲ, ಪರವಾಗಿಲ್ಲ, ನನಗೆ ಅದೇನೂ ಬೇಕಾಗಿಲ್ಲ, MLC ಇಲ್ಲ, ತುಂಬಾ ಇದು ಮಾಡಿದ, ನೀವು 1.5 ಕೋಟಿ ಆದರೂ ನೀವು ಮಾಡಿ ಮಿಕ್ಕಿದ್ದು ನಾನು ಹಾಕ್ತೀನಿ, ಆದಮೇಲೆ ನೀವು ಕೆಲಸ ಆದಮೇಲೆ ನನಗೆ ಮಿಕ್ಕಿದ್ದು ಕೊಡುವಿರಿ ಅಂತೇಳಿ ಹೇಳಿದ. ನಾನು ನನಗೆ 1.5 ಕೋಟಿ ಹೆಂಗೆ ಅಡ್ಜಸ್ಟ್ ಮಾಡಿ ಇಲ್ಲಿ ಶಿಕ್ಷಕರ ಸದನದಲ್ಲಿ ಅವನಂದರೆ ಸರ್ಕಾರಿ ಕನ್ನಡ ಪಂಡಿತ ಆಗಿದ್ದು ನನಗೆ ಗೊತ್ತೇ ಇರಲಿಲ್ಲ. ಆದಮೇಲೆ ಗೊತ್ತಾಯ್ತು, ಡೌಟ್ ಆಯಿತು. ಒಂದಿನ ಹೇಳಿದ, ಸುಮಾರು ಹಣಗಳನ್ನು ಕಾಂಗ್ರೆಸ್ ಮುಖಂಡರ ಫ್ಲೈಟ್ ಚಾರ್ಜಿಗೆ ಅಂತ ಹಾಕಿಸ್ತಿದ್ದ ಇದರಲ್ಲಿ ಆನ್ಲೈನ್ ಮೂಲಕ. ಒಂದಿನ ಆಗಸ್ಟ್ 13-12 ಆ ತಾರೀಕಿಗೆ ನನಗೆ ಹೇಳಿದ. ನಾನು ಆಗಸ್ಟ್ 15ಕ್ಕೆ ನನಗೆ ಹೈಕಮಾಂಡ್ ಬರಲಿಕ್ಕೆ ಹೇಳಿದೆ, ನನಗೆ ಟಿಕೆಟ್ ಬುಕ್ ಮಾಡಿ ನಾನೇ ಹೋಗ್ತೇನೆ, ಇಲ್ಲ ನೀವು ದುಡ್ಡು ಹಾಕಿ ಅಂತ ಹೇಳಿದ. ಆವಾಗ ನನಗೆ ಡೌಟ್ ಬಂತು, ಇವನು ಆಗಸ್ಟ್ 15ಕ್ಕೆ ಡೆಲ್ಲಿಯಲ್ಲಿ ಯಾರೂ ಸಿಗಲ್ಲ, ಯಾಕೆ ಹಂಗೆ ಹೇಳ್ತಾನೆ ಅಂತ ಹೇಳಿ ನನಗೆ ಡೌಟ್ ಬಂದಾಗ ನನಗೆ ಲೇಡಿಗೆ ದುಡ್ಡು ಹಾಕ್ತಿದ್ದ. ಆ ಲೇಡಿಗೆ ನಾನು ಹೇಳಿದೆ, ನನಗೆ ಹೇಗೆ ಗೊತ್ತಿರ್ಬೋದು, ಆ ನಂಬರ್ ಕೊಟ್ಟಿದ್ದ. ಆ ಲೇಡಿಗೆ ದುಡ್ಡು ಕೇಳಿದ ಹೆಂಗಸಿಗೆ ಕೇಳಿದೆ, ನಾನು ಯರ್ರಿಸ್ವಾಮಿ ಅವನು 21 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕಲಿಕ್ಕೆ ಹೇಳಿದ್ದಾನೆ, ಹಾಕಬಹುದು? ಅಯ್ಯೋ ಮ್ಯಾಮ್, ಅವನಿಗೆ ಹಾಕಬೇಡ, ಅವನು ಸುಳ್ಳು ಮೋಸಗಾರ, ಆಮೇಲೆ ಅವನು ಕನ್ನಡ ಟೀಚರ್ ಇಲ್ಲಿ ಇದಂತ. ಆಮೇಲೆ ನನಗೆ ಡೌಟ್ ಆಗಿ ನಾನು ಎಲ್ಲ ಕಾರ್ಯಗಳನ್ನು ಮುಂದುವರಿಸಿಕೊಂಡು. ಈಗ ನಿಮ್ಮ ಟೋಟಲ್ ಆಗಿ ನಿಮ್ಮಿಂದ ಎಷ್ಟು ಹಣವನ್ನು ಒಟ್ಟಾರೆಯಾಗಿ ಪಡೆದುಕೊಂಡು? 1,50,00,000. ಈಗ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ಅದರಲ್ಲಿ ಸುಮಾರು ಜನರ ಹೆಸರುಗಳನ್ನ FIR ನಲ್ಲಿ ಉಲ್ಲೇಖ ಮಾಡಿದ್ದೀರಾ? ಹೌದು, ಅವರಿಗೆಲ್ಲ 77,000, 1 ಲಕ್ಷ ಆ ಥರ ಕೊಟ್ಟಿದ್ದಾರೆ. ಗಮನಿಸ್ತಿರಬಹುದು, ಏನೋ ರಾಜಕೀಯ ಮುಖಂಡರ ಮಾಧ್ಯಮ ಸಲಹೆಗಾರ ಅಂತ ಹೇಳ್ಕೊಂಡು ಮತ್ತು ಹೈಕಮಾಂಡ್ ಜೊತೆಯಲ್ಲಿ ನೇರವಾದಂಥ ಲಿಂಕನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೆ MLC ಸ್ಥಾನವನ್ನು ಕೊಡಿಸ್ತೀನಿ ಅಂತೇಳಿ ಈ ಮಹಿಳೆಗೆ ಈತ ವಂಚನೆ ಮಾಡಿರುವಂಥದ್ದು. ಸದ್ಯ ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯರ್ರಿಸ್ವಾಮಿ ಸೇರಿದಂತೆ ಇನ್ನುಳಿದಂಥವರು, ಅಂದರೆ ಅಕೌಂಟ್ಗೆ ಹಣ ಹಾಕಿಸಿಕೊಂಡಂತಹ ವ್ಯಕ್ತಿಗಳ ಮೇಲೆ ಮತ್ತು ಹಣವನ್ನು ಪಡೆದುಕೊಂಡಂಥವರ ವ್ಯಕ್ತಿಗಳ ಮೇಲೆ ಈಗಾಗಲೇ ಹಲಸೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಲಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ವಿಕಾಸ್, TV9 ಬೆಂಗಳೂರು.